ಏನಿದು ಡೋರ್ ಓಪನ್ ಇದೆ, ಅದರ ಲೈಟ್ ಆಫ್ ಮಾಡಿದಾರಲ್ಲ. ದೇವ್ 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 ಪವಿತ್ರ, ನಿನ್ ಬಿಟ್ಟು ಬದುಕೋದಕ್ಕೆ ನನ್ನಿಂದ ಆಗಲ್ಲ. ಇನ್ನ ಈ ಸ್ಥಿತಿ ನೋಡೋಕ್ಕಂತೂ ಶಕ್ತಿನೇ ಇಲ್ಲ ಕಣೆ. ಅದಕ್ಕೆ ನಾನು ಈ ನಿರ್ಧಾರ ತಗೋತಾ ಇದ್ದೀನಿ. ನಾನು ಮೊದಲೇ ಮೇಲೆ ಹೋಗ್ತೀನಿ, ಅಲ್ಲಿ ನಿನಗ ಕಾಯ್ತಿರ್ತೀನಿ. ನನ್ನ ಸಾವಲ್ಲಿ ನಿನ್ನ ಪ್ರೀತಿ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ನಿನ್ನ ಚೆನ್ನಾಗಿ ನೋಡ್ಕೊಳ್ತಿರೋ ಏಜೆಗೆ ನಾನು ಸಾರಿ ಹೇಳ್ಬಿಡು. ನನ್ನ ಸಾವಿಗೆ ನಾನೇ ಕಾರಣ. ನಿನ್ನನ್ನು ಎಂದೆಂದಿಗೂ ಪ್ರೀತಿಸ್ತೀನಿ ಪವಿತ್ರ. ಬೇಗ ಸಿಗೋಣ. ಲವ್ ಯು. ಲೀಲಾ, ಲೀಲಾ ಬಂದೆ. ದೇವ್, ನಾನು ಅಷ್ಟೇ ಪ್ರೀತಿಸೋರ್ಗೋಸ್ಕರ ಪ್ರಾಣ ಕೊಡೋದಿಕ್ಕೂ ಸಿದ್ಧ ಇದೆ. ನೋಡ್ತೀಯ ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ಹೋಗು, ಡಾಕ್ಟರ್ ಫೋನ್ ಮಾಡು. ಏಜೆ, ಒಂದ್ ನಿಮಿಷ. ಇವ್ರನ್ನ ನಂಬೇಡಿ, ಇವ್ರು ನಾಟಕ ಮಾಡ್ತಿದ್ದಾರೆ. ವಾಟ್? ಹೆಂಡತಿಗೋಸ್ಕರ ಪ್ರಾಣ ಬಿಡಕ್ ಹೊರಟಿರೋ ಇವನ್ ಮೇಲೆ ಇಂಥ ಸಿಚುವೇಶನ್ ಎಲ್ಲ ಅನುಮಾನ ಪಡ್ತಿದ್ಯಲ್ಲ? ನಿನ್ ಮನುಷ್ಯತ್ವ ಇಲ್ವಾ? ಏಜೆ, ಒಂದ್ ನಿಮಿಷ, ನನ್ನ ಮಾತು ಕೇಳಿ. ಇದರಲ್ಲಿ ಏನೋ ಮೋಸ ಇದೆ ಅನ್ಸ್ತಿದೆ. ಇವ್ರನ್ನ ನಂಬೇಡಿ ನೀವು. ಇವ್ರು ಆಕ್ಚುಲಿ ಕೈನ ಪವಿತ್ರ ಅವ್ರೆ, ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಮತ್ತೆ ಏಜೆ ನನ್ಗೆ ಯಾಕೆ ಬೈದ್ರು? ಈ ದೇವ್ ಮೋಸ್ಕಾರ ತಾನೆ, ಇದ್ರಲ್ಲೇನೋ ಮೋಸ ಇದೆ ತಾನೆ. ನಂಗೆ ಗೊತ್ತಿತ್ತು ನೀವು ನನ್ನ ನಂಬ್ತೀರಾ ಅಂತ. ನೀವೊಬ್ರು ನನ್ನ ಜೊತೆಗಿರಿ. ಈ ದೇವ್ ಎಂತೋನು ಅಂತ ನಾನು ಪ್ರೂವ್ ಮಾಡ್ತೀನಿ. ಏಜೆ, ಏಜೆ, ಹೇಳು ಲಕ್ಷ್ಮಣ. ಸಾರಿ ಏಜೆ, ರಾತ್ರಿ ಪೂರ್ತಿ ನೀವು ಹಾಸ್ಪಿಟಲಲ್ಲಿದ್ದು ಸುಸ್ತಾಗಿ ಬಂದಿದ್ದೀರಾ. ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪರವಾಗಿಲ್ಲ, ಹೇಳು. ಸ್ಟ್ರಾಂಗ್ ಕಾಫಿ ತಂದಿದ್ದೀನಿ, ಕುಡೀರಿ, ಸ್ವಲ್ಪ ಫ್ರೆಶ್ ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ನ ನಾನು ನಿಮಗೆ ಹೇಳಬೇಕು ಏಜೆ. ಒಂದಲ್ಲ 2 ಥ್ಯಾಂಕ್ಸ್. ಒಂದು ನನ್ನ ಪರವಾಗಿ, ಇನ್ನೊಂದು ಸರು ಪರವಾಗಿ. ನೀವಿಲ್ಲ ಅಂದಿದ್ರೆ ದೇವ್ಗೆ ಏನಾಗ್ತಿತ್ತೋ ಏನೋ. ಅಷ್ಟೊಂದು ಬ್ಲಡ್ ಲಾಸ್ ಆದರೂ ನೀವು ಅವ್ರನ್ನ ಕರೆಕ್ಟ್ ಟೈಮಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ. ಅದಕ್ಕೆ ದೇವ್ ಬದುಕಿದ್ದಾರೆ. ಥ್ಯಾಂಕ್ಸ್ ಏಜೆ. ಸೃಷ್ಟಿಗೆ ಕಾರಣ ಆಗದೆ ಇರೋ ನಾವು ಅದನ್ನು ನಾಶ ಮಾಡೋ ಅಧಿಕಾರ ನಮಗೆ ಇರೋದಿಲ್ಲ. ಆ ದೇವ್ರು ಶುರು ಮಾಡಿರೋ ಈ ಜೀವನನ ಮುಗಿಸೋ ಯೋಚನೆ ನಾವು ಮಾಡಬಾರ್ದು. ದೇವ್ ಮಾಡಿದ ತಪ್ಪು ತುಂಬ ದೊಡ್ಡ ತಪ್ಪು. ಐ ಡಿಡ್ ನಾಟ್ ಲೈಕ್ ಇಟ್. ದೇವ್ ಹತ್ರ ನಾನು ಸರು ಮಾತಾಡ್ತೀವಿ ಏಜೆ, ನೀವು ಅಪ್ಸೆಟ್ ಆಗಬೇಡಿ. ಆದರೆ ಒಂದು ವಿಷಯ ನನಗೆ ತುಂಬ ಇಂಪ್ರೆಸ್ ಆಯಿತು. ಹೆಂಡತಿಗೋಸ್ಕರ ಒಬ್ಬ ವ್ಯಕ್ತಿ ಪ್ರಾಣ ಬಿಡ್ತಾನೆ ಅಂದರೆ ಅದು ಚಿಕ್ಕ ವಿಚಾರ ಅಲ್ಲ. ಅದರಲ್ಲೂ ದೇವ ಆಗಿ ಬಿಹೇವ್ ಮಾಡಿದ್ದಾನೆ ಅಂದರೆ ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್. ಯಾಕೆಂದರೆ ದೇವಸ್ಥಾನದಲ್ಲಿ ಪವಿತ್ರಗೋಸ್ಕರ ವ್ರತ ಮಾಡ್ಬೇಕಾದ್ರೆ ಅವ್ನು ಬಿಹೇವ್ ಮಾಡಿದ ರೀತಿ ಕೆಲವು ಕಡೆ ನನಗೆ ಕೋಪ ಬರೆಸ್ಬಿಡ್ತು. ಆದರೆ ಇವತ್ತು ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಇದನ್ನೆಲ್ಲ ಪರ್ಸ್ನಲ್ ಆಗಿ ನಾನೇ ಹೇಳಿದೆ ಅಂತ ಮರಿದೆ ದೇವ್ಗೆ ಹೇಳಮ್ಮ. ಓಕೆ ಏಜೆ.
ದೇವ್ ಯಾಕೆ ಈ ತರ ಮಾಡ್ದ? ಹೆಂಡ್ತಿನ್ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಲೆಟರ್ ಬೇರೆ. ಅಬ್ಬಬ್ಬಬ್ಬಾ, ಎಷ್ಟೇ ಯೋಚನೆ ಮಾಡಿದ್ರು ಇದು ನಿಜ ಅಂತ ನಂಬಕ್ಕೆ ಆಗ್ತಿಲ್ಲ. ಸಿನಿಮಾದಲ್ಲಾದ್ರೆ ನಮ್ಮ ಅಂಬರೀಷ್ ಅಣ್ಣವರು ಒಲವಿನ ಉಡುಗೊರೆ ಕೊಡೋಕೆ ರಕ್ತದಲ್ಲೇ ಲೆಟರ್ ಬರೆದ್ರು. ನಮ್ಮ ಸೂಪರ್ ಸ್ಟಾರು ಕೈ ಕಾಲು ಕೊಟ್ಟು ಲೆಟರ್ ಬರೆದ್ರು. ಆದ್ರೆ ದೇವ್ಗಷ್ಟೆಲ್ಲ ಸೀನ್ ಇಲ್ಲ. ಆದ್ರೆ ಈ ದೇವು ಕೈ ಕಟ್ ಮಾಡ್ಕೊಂಡು ರಕ್ತ ಸುರಿಸೋ ಪಾಗಲ್ ಪ್ರೇಮಿ ಅಂತೂ ಆಗಕ್ ಸಾಧ್ಯ ಇಲ್ಲ. ಇದ್ರಲ್ಲಿ ಏನೋ ಪ್ಲಾನ್ ಇದೆ. ಬಟ್ ರಕ್ತ ಹೇಗ್ ಬಂತು? ಅಯ್ಯೋ ಇಲ್ಲ, ಕುರಿದೋ ಕೋಳಿದೋ ಬ್ಲಡ್ ತಂದು ಹಾಕಿರ್ತಾನಷ್ಟೇ. ದೊಡ್ಡ ಕೇಡಿ ಅವನು ಮಾತ್ರ ನಂಬಕ್ಕಾಗಲ್ಲ. ಹಿಂದೊಂದ್ಸಲ ಚುಕ್ಕಿ ವಿಷಯದಲ್ಲೂ ಇದೇ ತರ ಕೈ ಕಟ್ ಮಾಡ್ಕೊಂಡು ನಾಟಕ ಮಾಡಿದ್ದ. ಇದು ಪಾರ್ಟ್ 2 ಅನ್ಸುತ್ತೆ. ಮನೆಯವರು ಅವನ್ನ ನಂಬ್ಲಿ ಬಿಡ್ಲಿ, ಆದ್ರೆ ಏಜೆ ಮಾತ್ರ ನಂಬಾರ್ದು. ಏಜೆಗೆ ಯಾವ್ದೇ ಕಾರಣಕ್ಕೂ ಅವನ ಮೇಲೆ ಒಳ್ಳೆ ಅಭಿಪ್ರಾಯ ಬರಬಾರ್ದು. ನಾನೇನಾದ್ರೂ ಮಾಡ್ಬೇಕು. ಈಗಲೇ ಹೋಗಿ ಏಜೆಗೆ ಹೇಳ್ತೀನಿ. ಅಯ್ಯೋ, ಯಾಕೆ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಓಕೆ ಓಕೆ ಓಕೆ. ಗಂಜಿ ಕುಡಿದು ಮಾತ್ರೆ ತಗೊಳ್ಳಿ. ನನ್ನನ್ನು ಯಾಕೆ ಉಳಿಸ್ಬೇಕಾಗಿತ್ತು? ಹೇಗೋ ಹೊರಟೋಗ್ತಿದ್ದೆ. ನನ್ನ ಹೆಂಡತಿನ ಆ ಪರಿಸ್ಥಿತಿ ನೋಡೋದಿಕ್ ಆಗ್ತಾ ಇಲ್ಲ ನನಗೆ. ಹಾಗೆಲ್ಲ ಮಾತಾಡಬೇಡಿ. ಸರೋಗ ಅಣ್ಣ ಆದ್ರೆ ನನಗೂ ಅಣ್ಣನ ಥರ ಅಂತ ನೀವು ಅವತ್ತು ಹೇಳಿದ್ರಲ್ವಾ. ನೀವೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗೂ ನೋವಾಗತ್ತೆ. ಆದ್ರೂ ನೀವು ಮಾಡಿದ ತಪ್ಪಿಡಿ. ಪಾಪ ಏಜೆ ಎಷ್ಟು ಫೀಲ್ ಮಾಡ್ಕೊಂಡ್ರು ಗೊತ್ತಾ? ಏನು ಏಜೆ ಫೀಲ್ ಮಾಡ್ಕೊಂಡ್ರ? ಏನು ಹೇಳಿದ್ರು ಏಜೆ ನನ್ನ ಬಗ್ಗೆ? ಫಸ್ಟ್ ಗಂಜಿ ಕುಡೀರಿ, ಹೇಳ್ತೀನಿ. ಓಕೆ, ಒನ್ ಸೆಕೆಂಡ್. ಏಜೆ ಏಜೆ, ನೀವ ದೇವ್ನ ನಂಬಿಟ್ರಾ? ಒಳ್ಳೆತನ ನಂಬಲೇಬೇಕಲ್ವಾ? ಅವ್ನು ಒಳ್ಳೆಯವನಲ್ಲ ಏಜೆ, ಪ್ಲೀಸ್ ಅವನ್ನ ನಂಬೇಡಿ. ಲೀಲಾ, ಅವನನ್ನು ನಂಬೋದಕ್ಕೆ ನನಗೆ ಕಾರಣ ಇದೆ, ಅದು ನಿನಗೂ ಗೊತ್ತು. ಅಯ್ಯೋ, ಎರ್ಚ್ಬಿಟ್ಟ. ನಿಮ್ಮ ಮುಖಕ್ಕೂ ಮಂಗ್ ಬೂದಿ ಎರ್ಚ್ಬಿಟ್ಟ. ಒಂದ್ ದೊಡ್ಡ ಫ್ರಾಡು ಏಜೆ. ಪೊಲೀಸ್ ಯೂನಿಫಾರ್ಮ್ಗೆ ಅವಮಾನ ಮಾಡೋ ದೊಡ್ಡ ಮೋಸಗಾರ. ಅವ್ನು ಮಾಡೋದೆಲ್ಲ ಬರೀ ನಾಟಕ. ಪ್ಲೀಸ್ ಅವನ್ನ ನಂಬೇಡಿ. ಈಗ ಹೇಳಿ, ಏಜೆ ನನ್ನ ಬಗ್ಗೆ ಏನು ಹೇಳಿದ್ರು? ಹೆಂಡತಿಗೋಸ್ಕರ ಪ್ರಾಣನೇ ಕೊಡ್ತಾನೆ ಅಂದ್ರೆ ದೇವ್ ತುಂಬಾ ಗ್ರೇಟ್ ಅಂತ ಹೇಳಿದ್ರು. ನನ್ನನ್ನು ಸಖತ್ ಇಂಪ್ರೆಸ್ ಮಾಡ್ದ. ಐ ಫೀಲ್ ಪ್ರೌಡ್ ಆಫ್ ಹಿಮ್ ಅಂತ ಹೇಳಿದ್ರು. ಓಹೋ, ಒಂದು ಸಣ್ಣ ಗಾಯ ಏಜೆ ನನ್ನ ಮೇಲೆ ಇಟ್ಕೊಂಡಿರೋ ಒಪಿನಿಯನ್ ಬದಲಾಯಿಸುತ್ತೆ ಅಂದ್ರೆ ನನ್ನ ಪ್ಲಾನ್ ಅದೆಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಇದೇ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ಕೊಳ್ತೀನಿ. ಮೊದಲು ಆ ಏಜನ ನನ್ನ ಕೈವಶ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ನನ್ನ ಪ್ರಕಾರನೇ ನಡೆಯುತ್ತೆ. ಇಲ್ಲ, ಜಸ್ಟ್ ಸ್ಟಾಪ್ ಇಟ್. ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಅಥವಾ ಅರ್ಧ ತಿಳ್ಕೊಂಡು ಅವ್ರ ಮೇಲೆ ಆರೋಪ ಹೊರಿಸೋದು ತುಂಬಾ ದೊಡ್ಡ ತಪ್ಪು. ನನಗೆ ಏಜೆ ಹೇಳಿದ್ ಎಷ್ಟು ಖುಷಿ ಆಯ್ತು ಗೊತ್ತಾ? ಸರು ಏನಾದ್ರು ಕೇಳಿಸ್ಕೊಂಡಿದ್ರೆ ಕುಣ್ದಾಡ್ಬಿಡ್ತಿದ್ಲು ಅನ್ಸುತ್ತೆ. ಓಕೆ, ನೀವು ಇವಾಗ ರೆಸ್ಟ್ ಮಾಡಿ. 5 ನಿಮಿಷ ಬಿಟ್ಕೊಂಡು ನಿಮಗೆ ಮಾತ್ರ ಕೊಡ್ತೀನಿ. ಓಕೆ, ಮೆತ್ತಿಗೆ ಮೆತ್ತಿಗೆ. ಅಯ್ಯೋ ಏಜೆ, ನಿಮಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ. ನಾನು ಹೇಳೋದನ್ನ ಕೇಳಿ. ಹಿಂದೊಂದ್ಸಲ ಚುಕ್ಕಿನ ನಮ್ಸಕ್ಕೋಸ್ಕರ ಇದೇ ರೀತಿ ಕೈ ಕಟ್ ಮಾಡ್ಕೊಂಡಿದ್ದ. ಆದ್ರೆ ಅದೆಲ್ಲ ನಾಟಕ ಏಜೆ. ಗಾಯನೂ ಇರಲಿಲ್ಲ, ಏನೂ ಇರಲಿಲ್ಲ, ಬರೀ ಬ್ಯಾಂಡೇಜು. ಅವನ್ನ ನಂಬೇಡಿ. ಅವನೊಬ್ಬ ಕಳ್ಳ, ಸುಳ್ಳ.
Prove it. I said prove it. ಏಜೆ ಅದು ಹಾಗಲ್ಲ. ನನ್ನ ಹತ್ರ ಏನು ಹೇಳ್ತೀಯೋ ಅದನ್ನ ಪ್ರೂವ್ ಮಾಡು. ಆ ಬ್ಯಾಂಡೇಜ್ ತೆಗೆದು ದೇವ್ ಮಾಡ್ಕೊಂಡಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು. ನನ್ನ ಹತ್ರ ಏನು ಹೇಳ್ತೀಯೋ ಅದನ್ನ ಪ್ರೂವ್ ಮಾಡು. ಆ ಬ್ಯಾಂಡೇಜ್ ತೆಗೆದು ದೇವ್ ಮಾಡ್ಕೊಂಡಿರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡು. ಇಲ್ಲ ಮೆತ್ತಿಗೆ ಸಾರಿ ದೇವ್, ಮತ್ತೆ ಡ್ರೆಸ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡ್ತೀನಿ. ಡ್ರೆಸ್ ತಗೋ. ಅವನ ಹೆಂಡತಿಗೋಸ್ಕರ ಅವನ ಪ್ರಾಣನೇ ಕಳ್ಕೊಳಕ್ ಹೊರಟಿದ್ದ. ಇದೇ ಲಾಸ್ಟ್. ಇನ್ನೊಂದ್ಸಲ ತಿಳು ಬಗ್ಗೆ ಮಾತಾಡ್ತಾರೆ. ಹಲೋ, ಒಂದ್ ನಿಮಿಷ. ದೇವ್ ಬಗ್ಗೆ ಏನ್ ಅನ್ಕೊಂಡಿದ್ದೀನಿ ನೀನು? ಸರಿ, ಯಾವ ವಿಷಯನೂ ಸಿಗ್ಲಿಲ್ವಾ ನಿನಗೆ? ನಮ್ ವಿಚಾರಕ್ಕೆ ಬಂದ್ರೆ ಸರಿ ಇರಲ್ಲ. ನೋಡಿ ಲಕ್ಷ್ಮಿ, ನಾನು ಯಾರ ವಿಷಯಕ್ಕೂ ಸುಮ್ಮನೆ ತಲೆ ಹಾಕಲ್ಲ. ಅದ್ರಲ್ಲಿ ಮೋಸ ನಡೀತಿದೆ ಅಂತ ಗೊತ್ತಾದ್ರೆ ಇಲ್ಲಿಲ್ಲ ಸುಮ್ಮನೆನೂ ಇರಲ್ಲ. ಈಗ ದೇವ್ ಯಾರಿಗೆ ಮೋಸ ಮಾಡ್ತಿದ್ದಾರೆ ಅಂತ? ಏಜೆಗೆ. ಆ ದೇವು ಏಜೆಗೆ ಮೋಸ ಮಾಡ್ತಿದ್ದಾರೆ. ಏಜೆಗೆ ಮೋಸ ಮಾಡಿದ್ರೆ ಮನೆಗೆ ಮೋಸ ಮಾಡ್ದಾಗೆ. ನಿಮಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ನೀವ್ ಏಜೆ ಸೊಸೆ ಆಗಕ್ಕೆ ಲಾಯಕ್ಕೆ ಇಲ್ಲ. ಮಾತೆಲ್ಲರಿಗೂ ಹೋಗ್ತಿದೆ ಲೀಲಾ, ಇದು ಒಳ್ಳೇದಲ್ಲ. ಈಗ ನನಗೂ ಅಣ್ಣ ಇದ್ದಾಗೆ. ಯಾರೂ ಇಲ್ಲ ಏನಾದ್ರು ಇದ್ದಿದ್ರೆ ನಿನ್ ಮಾತು ಕೇಳಿಸ್ಕೊಂಡು ಅದೇನ್ ಮಾಡ್ತಿದ್ಲೋ ಏನೋ. ಬಚಾವಾದೆ ನೀನು. ಯಾರಿದ್ರೆ ನನ್ಗೇನು? ನಿಜ ಹೇಳಕ್ಕೆ ನನ್ಗೇನ್ ಭಯ ಇಲ್ಲ. ಆ ದೇವು ಒಬ್ಬ ಸುಳ್ಳ, ಕಳ್ಳ, ಮೋಸಗಾರ. ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ ಲೀಲಾ. ಏನ್ ಪ್ರೂಫ್ ಇದೆ ಅಂತ ಆರೋಪ ಮಾಡ್ತಿದ್ಯಾ? ಈ ಕ್ಷಣಕ್ಕೆ ನನ್ನ ಹತ್ರ ಏನು ಇಲ್ಲದೆ ಇರ್ಬೋದು, ಆದ್ರೆ ಏನಾದ್ರೆ ಆ ದೇವ್ ಕೆಟ್ಟೋರು ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರೂವ್ ಮಾಡ್ತಿದ್ಯಾ? ಆ ತಾಕತ್ತಿದ್ಯಾ? ಪ್ರೂವ್ ಮಾಡೋದಷ್ಟೇ ಅಲ್ಲ, ಅವನೆಂತವನು ಅಂತ ಎಲ್ಲಾರ ಮುಂದೆ ತೋರಿಸಿ ನೀವೇ ಅವನ ಉಗ್ದು ಮನೆಯಿಂದ ಆಚೆ ಕಳ್ಸೋ ಹಾಗೆ ಮಾಡ್ತೀನಿ. ಹಾಗೊಂದ್ ವೇಳೆ ನೀನ್ ಹೇಳೋದನ್ನ ಮಾಡೋದ್ ನಿಜಾನೇ ಆದ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ. ಇಟ್ಸ್ ಮೈ ಚಾಲೆಂಜ್. ಈ ಚಾಲೆಂಜ್ ಅಲ್ಲಿ ನಾನ್ ಸೋತ್ರೆ ನೀವ್ ಹೇಳ್ದಾಗೆ ನಾನ್ ಕೇಳ್ತೀನಿ. ಇಟ್ಸ್ ಮೈ ಚಾಲೆಂಜ್. ಹೇ ದೇವ್, ಬಾ ಕೂತ್ಕೋ. ಹೇಗಿದೆ ಪೇನು? ಪರವಾಗಿಲ್ಲ ಇದೆ, ಬೆಳಿಗ್ಗೆ ಅಷ್ಟೇನಿಲ್ಲ. ಗುಡ್. ಟ್ಯಾಬ್ಲೆಟ್ ತಗೊಂಡ್ಯಾ? ಇಲ್ಲ ಇದೆ, ತಗೋಬೇಕು. ಒಂದು ಕೆಲಸ ಮಾಡು, ಇವತ್ತು ಸ್ಕಿಪ್ ಮಾಡ್ಬಿಡು. ಯಾಕೆ ಜೆ? ಇದಕ್ಕೋಸ್ಕರ ಮೆಡಿಕೇಶನಲ್ಲಿ ಇರ್ಬೇಕಾದ್ರೆ ಕುಡಿಬಾರ್ದು, ಕುಡಿದಾಗ ಮೆಡಿಸಿನ್ ತಗೋಬಾರ್ದು. ಅಯ್ಯೋ ಹೆಜೆ, ಇದೆಲ್ಲ ಯಾಕೆ ಅಂತ. ಏಕೆ? ಅಭ್ಯಾಸ ಇಲ್ವಾ? ಇಲ್ಲ ಹೆಜೆ, ಹಾಗೇನಿಲ್ಲ. ಹಾಗಾಗಿ ತಗೊಳ್ತೀನಿ, ಬಟ್ ನಿಮ್ಮ ಮುಂದೆ. ಯಾಕೆ?
ನನ್ನ ಮುಂದೆ ಕುಡಿಬಾರ್ದು ಅಂತ ಗೌರ್ಮೆಂಟ್ ರೂಲ್ಸ್ ಏನಾರು ಮಾಡಿದಾರಾ? ಹಾಗೇನಿಲ್ಲ ಈಜೆ, ನೀವು ತಗೊಂಡ್ರೆ ನಾನು ಕೈ ಜೋಡಿಸ್ತೀನಿ. ನೋ, ಐ ಡೋಂಟ್ ಲೈಕ್ ಇಟ್. ಇದೆಲ್ಲ ನಿನ್ಗೋಸ್ಕರ. ಅಯ್ಯಯ್ಯೋ ಯಜೆ, ಎನಿವೇಸ್ ಥ್ಯಾಂಕ್ ಯು ಯಜೆ, ಇವಾಗ ಬೇಡ. ಯೂಶಲಿ ನಾನು ಯಾರಿಗೂ ಡ್ರಿಂಕ್ಸ್ ಆಫರ್ ಮಾಡಲ್ಲ, ನನಗೆ ಕ್ಲೋಸ್ ಆಗಿದ್ರೆ ಮಾತ್ರ. ಬಟ್ ನಿನಗೆ ಬೇಡ ಅನ್ಸಿದ್ರೆ ಅಟ್ಸ್ ಓಕೆ. ಏಜೇನೋ ಆಫರ್ ಮಾಡ್ತಿದ್ದಾನೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಆಫರ್ ಸಿಗಲ್ಲ ದೇವ್. ಒಪ್ಕೋ ಒಪ್ಕೋ ಒಪ್ಕೋ. ಸರಿ ಅಜಯ್, ತಗೊಳ್ತೀನಿ. ಓಕೆ. ಸೋಡಾ? ಓಕೆ ಅಜಯ್, ಸೋಡಾ. ಐಸ್ ಕ್ಯೂಬ್ಸ್? 2 ಅಜಯ್. This is for you. ಒಂದು ವಿಷಯ ಕೇಳ್ಬೇಕು. ಹೇಳಿ ಅಜಯ್, ನೀವು ಏನು ಹೇಳಿದ್ರು ದೇವ್ ಕೇಳೋದಕ್ಕೆ ರೆಡಿ ಆಗಿದ್ದಾನೆ. ಹೇಳಿ. ಇಷ್ಟು ದಿನ ನಿನ್ನ ಮೇಲೆ ನನಗೆ ಕೆಟ್ಟ ಒಪಿನಿಯನ್ ಇರ್ತದೆ. ನೀನೊಬ್ಬ ಪರೋಡಿ, ಕೆಟ್ಟ ಮನುಷ್ಯ, ನಿನ್ನ ಮನಸ್ಸಲ್ಲಿ ಒಳ್ಳೆತನನೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ಯಾವಾಗ ನೀನು ಪವಿತ್ರಗೋಸ್ಕರ ಪ್ರಾಣ ಕಳ್ಕೊಳಕ್ಕೆ ಹೋದ್ಯೋ ಆ ಮೊಮೆಂಟಿಂದ ನಿನ್ನ ಬಗ್ಗೆ ತುಂಬ ರೆಸ್ಪೆಕ್ಟ್ ಬಂದ್ಬಿಡ್ತು. ಎನಿವೆ, ಇಷ್ಟು ದಿನ ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಯಜ, ನಿಮ್ಮ ಬಾಯಲ್ಲಿ ನನ್ನ ಬಗ್ಗೆ ಇಂಥ ಮಾತು ಬಂದಿರೋದು ನನ್ನ ಪುಣ್ಯ. ಹೇಳಿ, ನನ್ನ ಪುಣ್ಯ. ಐ ಆಮ್ ಸೋ ಹ್ಯಾಪಿ ಅಜಯ್, ಸೋ ಹ್ಯಾಪಿ. ಇವ್ರಿಗೆ ಏನಾಗಿದೆ? ಇವ್ರು ಹೋಗಿ ಹೋಗಿ ಕೇಡಿ ಜೊತೆ ಸವಾಸ ಮಾಡ್ತಿದಾರಲ್ಲ. ಅಯ್ಯೋ ಏಜೆ, ನಿಮಗೆ ನಾನು ಏನು ಹೇಳಲಿ? ರಿಲ್ಯಾಕ್ಸ್ ದೇವ್, ರಿಲ್ಯಾಕ್ಸ್. ದೇವ್, ನಿನಗೆ ಪವಿತ್ರ ಬಗ್ಗೆ ಏನನ್ಸುತ್ತೆ? ಐ ಮೀನ್, ನೀನು ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದನ್ನ ಕೇಳಬೇಕು ಅಂತ ಆಸೆ ನನಗೆ. ಪವಿತ್ರನ ಮೇಲೆ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಯಜೆ.